ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 2 ಸ್ಯಾಟ್ ಪರೀಕ್ಷೆಯಲ್ಲಿ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಅದರಲ್ಲಿ ಹಿಸ್ಟ್ರಿ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಫಸ್ಟ್ ಮೇನ್, ಕೆಳಗೆ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ. ಒಂದನೇ ಪ್ರಶ್ನೆ, ಬುದ್ಧ ಚರಿತ ಕೃತಿಯನ್ನು ರಚಿಸಿದವರು ಯಾರು? ಬುದ್ಧ ಚರಿತ ಕೃತಿಯನ್ನು ರಚಿಸಿದವರು ಆಪ್ಷನ್ ಎ ಅಶ್ವಘೋಷ. ಅಶ್ವಘೋಷ ಅವರು ಬುದ್ಧ ಚರಿತ ಕೃತಿಯನ್ನು ರಚಿಸ್ತಾರೆ. ಪ್ರಶ್ನೆ 2, ಈ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ. ಯಾವ ನದಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ ಅಂದರೆ ಆಪ್ಷನ್ ಬಿ ನರ್ಮದಾ ನದಿ. ನರ್ಮದಾ ನದಿ ನಮ್ಮ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಿದೆ. ಪ್ರಶ್ನೆ 3, ಸಿಂಧೂ ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರ ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ. ಸಿಂಧೂ ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರ ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ಆಪ್ಷನ್ ಸಿ ಲೋಥಾಲ್ ನಗರದಲ್ಲಿ ದೊರೆತಿರುವ ಹಡಗುಕಟ್ಟೆ. ಲೋಥಾಲ್ ನಗರದಲ್ಲಿ ದೊರೆತಿರುವ ಹಡಗುಕಟ್ಟೆ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4, ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋಸ್ ಅಂತೇಳಿ ಕರೀತಾರೆ. ಆಪ್ಷನ್ ಎ ಫ್ಯಾರೋಸ್. ಪ್ರಶ್ನೆ 5, ಮೆಸೊಪೊಟೋಮಿಯಾ ನಾಗರಿಕತೆಯ ಜಿಗ್ಗುರಟ್ ಎಂದರೆ? ಮೆಸೊಪೊಟೋಮಿಯಾ ನಾಗರಿಕತೆಯ ಜಿಗ್ಗುರಟ್ ಎಂದರೆ ಆಪ್ಷನ್ ಬಿ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು. ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು ಇವು ಮೆಸೊಪೊಟೋಮಿಯಾ ನಾಗರಿಕತೆಯ ಜಿಗ್ಗುರೆಟ್ಗಳು. ಪ್ರಶ್ನೆ 6, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ ದೊರೆ ಯಾರು? ಆಪ್ಷನ್ ಸಿ ಶಿ ಯಾಂಗ್ ಟಿ. ಶಿ ಯಾಂಗ್ ಟಿ ಅವರು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ ದೊರೆ. ಒಲಿಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿವೆ. ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ. ಒಲಿಂಪಿಕ್ ಆಟಗಳು ಗ್ರೀಕ್ ನಾಗರಿಕತೆಯ ಕೊಡುಗೆಗಳು ಆಗಿವೆ. ಪ್ರಶ್ನೆ 8, ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಹೀಗೆ ಕರೆಯುತ್ತಿದ್ದರು. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ ಎಂದು ಕರೆಯುತ್ತಾರೆ. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ ಎಂದು ಕರೆಯುತ್ತಾರೆ. 9ನೇ ಪ್ರಶ್ನೆ, ಇಂಕಾ ನಾಗರಿಕತೆಯು ಈ ಭಾಗಗಳನ್ನು ಆವರಿಸಿತ್ತು. ಇಂಕಾ ನಾಗರಿಕತೆಯು ಆವರಿಸಿರುವ ಭಾಗಗಳು ಯಾವುದು ಅಂದರೆ ಪೇರು, ಚಿಲಿ, ಈಕ್ವೆಡೋರ್, ಅರ್ಜೆಂಟೈನಾ ಮಾತ್ರ. ಪೇರು, ಚಿಲಿ, ಈಕ್ವೆಡೋರ್, ಅರ್ಜೆಂಟೈನಾ ಮಾತ್ರ. ಇದು 9ನೇ ಪ್ರಶ್ನೆಗೆ ಆಪ್ಷನ್ ಡಿ ಉತ್ತರ. ಪ್ರಶ್ನೆ 10, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುದು? ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಆನ್ಸರ್ ಆಪ್ಷನ್ ಸಿ ಷಡ್ದರ್ಶನಗಳು. ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಷಡ್ದರ್ಶನಗಳು. ಆಪ್ಷನ್ ಸಿ. 11ನೇ ಪ್ರಶ್ನೆ, ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು. ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು ಯಾವುದು? ಆಪ್ಷನ್ ಡಿ ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಪ್ರಶ್ನೆ 12, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ ಎ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆವನದಲ್ಲಿ ಮಾಡಿದನು. ಹೇಳಿಕೆ ಬಿ, ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಈ ಹೇಳಿಕೆಗಳು ಸರಿಯಾಗಿದೆ ತಪ್ಪಾಗಿದೆ ಅಂತ. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆವನದಲ್ಲಿ ಮಾಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಆನ್ಸರು ಆಪ್ಷನ್ ಸಿ ಎ ಮತ್ತು ಬಿ ಎರಡು ಸರಿಯಾಗಿದೆ. ಎ ಮತ್ತು ಬಿ ಎರಡು ಸರಿಯಾಗಿದೆ. 13ನೇ ಪ್ರಶ್ನೆ, ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ. ಶಾಸನಗಳ ಪಿತಾಮಹ ಅಂತೇಳಿ ಅಶೋಕ ಅವರನ್ನು ಕರೀತಾರೆ.
ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಅಶೋಕ ಎಂಬ ರಾಜನನ್ನು ಕರೆಯುತ್ತಾರೆ. ಕುಷಾಣರ ಪ್ರಸಿದ್ಧ ರಾಜ ಕಾನಿಷ್ಕ ಶಕಯುಗಕ್ಕೆ ನಾಂದಿ ಹಾಡಿದ್ದು ಯಾವಾಗ? ಕುಷಾಣರ ಪ್ರಸಿದ್ಧ ರಾಜ ಕಾನಿಷ್ಕ ಶಕಯುಗಕ್ಕೆ ನಾಂದಿ ಹಾಡಿದ್ದು ಶ.ಸ. 78ರಲ್ಲಿ. 15ನೇ ಪ್ರಶ್ನೆ, ಕೆಳಗಿನವರಲ್ಲಿ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ಅಥವಾ ಗಣಿತಜ್ಞರನ್ನು ಗುರುತಿಸಿ. ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ಅಥವಾ ಗಣಿತಜ್ಞರು: ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ. ಸೊ ಇದರಲ್ಲಿ ಯಾರ್ಯಾರು ಇದ್ದರು ಅಂತ ABCD 4 ಜನ ಇದ್ದರು. ABCD: ಧನ್ವಂತರಿ, ಚರಕ, ಸುಶ್ರುತ ಮತ್ತು ಆರ್ಯಭಟ. 10ನೇ ಪ್ರಶ್ನೆಗೆ ಆಪ್ಷನ್ ಡಿ, ಈ 4 ಜನ ಗುಪ್ತರ ಕಾಲದಲ್ಲಿ ಇದ್ದಿರುವ ವಿಜ್ಞಾನಿಗಳು ಅಥವಾ ಗಣಿತಜ್ಞರು ಆಗಿದ್ದಾರೆ. 16ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಉತ್ತರಿಸಿ. ವರ್ಧನರು, ಪುಷ್ಯಭೂತಿ, ಶಾತವಾಹನರು, ಸಿಮುಖ. ಸೊ ವರ್ಧನರಿಗೆ ಪುಷ್ಯಭೂತಿ ಆದರೆ ಶಾತವಾಹನರಿಗೆ ಸಿಮುಖ ಆಗುತ್ತೆ. 17ನೇ ಪ್ರಶ್ನೆ, ಈ ಕೆಳಗಿನ ನಕ್ಷೆಯು ಸಂಬಂಧಿಸಿರುವ ಸಾಮ್ರಾಜ್ಯ ಯಾವುದು? ಸೊ ಇಲ್ಲಿ ಒಂದು ನಕ್ಷೆ ಕೊಟ್ಟಿದ್ದಾರೆ, ಭಾರತ ಮ್ಯಾಪ್, ಅದರಲ್ಲಿ ಗುರುತು ಮಾಡಿದ್ದಾರೆ. ಸೊ ಈ ನಕ್ಷೆ ಸಂಬಂಧಿಸಿರುವ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಗುಪ್ತ ಸಾಮ್ರಾಜ್ಯ. ಆಪ್ಷನ್ ಸಿ, ಇದು ಗುಪ್ತ ಸಾಮ್ರಾಜ್ಯ ಆಗಿದೆ. 18ನೇ ಪ್ರಶ್ನೆ, ಕೆಳಗಿನ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು. ಕೆಳಗಿನ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿರುವುದು. ಆಪ್ಷನ್ ಎ, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು. ಫಸ್ಟ್ ಕದಂಬರು ಬರ್ತಾರೆ, ಆಮೇಲೆ ಗಂಗರು, ಆಮೇಲೆ ಚಾಲುಕ್ಯರು, ಆಮೇಲೆ ರಾಷ್ಟ್ರಕೂಟರು ಬರುತ್ತಾರೆ. 19ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅರ್ಥೈಸಿಕೊಂಡು ಉತ್ತರಿಸಿರಿ. ಪ್ರತಿಪಾದನೆ ಎ, ಗಂಗರು ಕುವಾಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಸಮರ್ಥನೆ, ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು. ಸೊ ಗಂಗರು ಕುವಾಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನು ರಾಜಧಾನಿ ಮಾಡಿಕೊಂಡಿದ್ದರು. ಸಮರ್ಥನೆ, ನೀರಿಗಾಗಿ ಆಗಾಗ ರಾಜಧಾನಿಗಳನ್ನು ಬದಲಿಸುತ್ತಿದ್ದರು ಅಂತ ಇದೆ. ಇಲ್ಲಿ ಪ್ರತಿಪಾದನೆ ಎ ಸರಿಯಾಗಿದೆ, ಆದರೆ ಸಮರ್ಥನೆ ಆರ್ ಏನಾಗಿದೆ, ತಪ್ಪಾಗಿದೆ. ಜಸ್ಟಿಫಿಕೇಶನ್ ರಾಂಗ್ ಆಗಿದೆ, ಅಸರ್ಷನ್ ಏನಾಗಿದೆ, ಸರಿಯಾಗಿದೆ. 19ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಯಾರು? ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು ಬಾದಾಮಿ ಚಾಲುಕ್ಯರು. ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಪ್ರಸಿದ್ಧ ಅರಸ ಯಾರು? ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ ಪಲ್ಲವರ ಪ್ರಸಿದ್ಧ ಅರಸ 1ನೇ ನರಸಿಂಹವರ್ಮ. 1ನೇ ನರಸಿಂಹವರ್ಮನಿಗೆ ವಾತಾಪಿಕೊಂಡ ಎಂಬ ಬಿರುದು ಪಡೆದಿದ್ದ. 22ನೇ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಯಾರು? ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಸುಲೈಮಾನ್. ಆಪ್ಷನ್ ಡಿ, ಸುಲೈಮಾನ್. ಇವನು ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಆಗಿರುತ್ತಾನೆ. 23ನೇ ಪ್ರಶ್ನೆ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಿರುವುದು. ರನ್ನ. ಆಪ್ಷನ್ ಎ ರನ್ನ. ಆಪ್ಷನ್ ಬಿ ನಯಸೇನ. ಆಪ್ಷನ್ ಸಿ ಬಿಲ್ಹಣ. ಆಪ್ಷನ್ ಡಿ ವಿಜ್ಞಾನೇಶ್ವರ ಚರಿತ. ಸೊ ಇಲ್ಲಿ ವಿಜ್ಞಾನೇಶ್ವರ ಯಾವುದಕ್ಕೆ ಯಾವುದು ಕರೆಕ್ಟಾಗಿದೆ ಅಂಥೇಳಿ ಇಲ್ಲಿ ಧರ್ಮಾಮೃತ, ಗದಾಯುದ್ಧ, ಮಿತಾಕ್ಷರ, ವಿಕ್ರಮಾಂಕದೇವ ಚರಿತ. ಇದು ವಿಜ್ಞಾನೇಶ್ವರ, ಇದು ವಿಕ್ರಮಾಂಕದೇವ ಚರಿತ ಈ ಕಡೆ ಬರಬೇಕು. ಸೊ ಇಲ್ಲಿ ರನ್ನನ ಗದಾಯುದ್ಧ 1ಕ್ಕೆ 2 ಯಾವುದರಲ್ಲಿದೆ? ಸೊ ಎಗೆ 2 ಸರಿಯಾದ ಉತ್ತರ. ರನ್ನನ ಗದಾಯುದ್ಧ. ನಯನಸೇನನ ಧರ್ಮಾಮೃತ. ಸಿ ಬಿಲ್ಹಣನ ವಿಕ್ರಮಾಂಕದೇವ ಚರಿತ. ಹಾಗೆ ವಿಜ್ಞಾನೇಶ್ವರಂದು ಮಿತಾಕ್ಷರ.
ರನ್ನನ ಗದಾಯುದ್ಧ, ನಯನಸೇನನ ಧರ್ಮಾಮೃತ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ, ವಿಜ್ಞಾನೇಶ್ವರನ ಮಿತಾಕ್ಷರ. ಸೊ ಇವು ಕರೆಕ್ಟಾಗಿದೆ. ಹಾಗಾಗಿ 23ಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಚೋಳರ ಗ್ರಾಮಾಡಳಿತ ಗ್ರಾಮಸಭೆಯ ಸದಸ್ಯರನ್ನು ಹೀಗೆ ಕರೆಯುತ್ತಿದ್ದರು. ಚೋಳರ ಗ್ರಾಮಾಡಳಿತದ ಗ್ರಾಮಸಭೆಯ ಸದಸ್ಯರನ್ನು ಹೀಗೆ ಕರೆಯುತ್ತಿದ್ದರು. ಪೆರುಮಕ್ಕಳ್. ಚೋಳರ ಗ್ರಾಮಾಡಳಿತದ ಗ್ರಾಮಸಭೆಯ ಸದಸ್ಯರನ್ನು ಪೆರುಮಕ್ಕಳ್ ಎಂದು ಕರೆಯುತ್ತಿದ್ದರು. 25ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದು ಯಾವುದು? ಎ. ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಜ 3ನೇ ಕೃಷ್ಣ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದ ರಾಜ 6ನೇ ವಿಕ್ರಮಾದಿತ್ಯ. ತಂಜಾವೂರಿನ ಬೃಹದೇಶ್ವರ ದೇವಾಲಯ ನಿರ್ಮಿಸಿದ ರಾಜ 1ನೇ ರಾಜೇಂದ್ರ ಚೋಳ. ಸೊ ಇಲ್ಲಿ 25ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. 26ನೇ ಪ್ರಶ್ನೆ. ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ ಯಾವುದರಲ್ಲಿದೆ? ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿದೆ. ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ 26ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. 27. ಇದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ಯಾವುದಪ್ಪ ಅಂದರೆ ಭೀಂಬೆಟ್ಕಾ ಅನ್ನೋದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 28ನೇ ಪ್ರಶ್ನೆ. ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ? ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ ಭಾರತದ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ. 29. ಕರ್ನೂಲ್ ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು. ಕರ್ನೂಲ್ ಗುಹೆಗಳಲ್ಲಿ ಕಂಡುಬರುವ ಬೆಂಕಿಯ ಮೊದಲ ಉಪಯೋಗಗಳು ಸಂಬಂಧಿಸಿರುವುದು ಮೇಲೆ ಕಾಣಿಸಿದ ಎಲ್ಲ ಅಂತ ಇದೆ. ಸೊ ಬೆಳಕಿನ ಮೂಲವಾಗಿ, ಮಾಂಸವನ್ನು ಬೇಯಿಸಲು, ಕಾಡು ಪ್ರಾಣಿಗಳನ್ನು ಎದುರಿಸಲು. ಸೊ ಬೆಂಕಿನ ಎದಕ್ಕೆ ಯೂಸ್ ಮಾಡ್ತಾಯಿದ್ರು ಕರ್ನೂಲ್ ಗುಹೆಗಳಲ್ಲಿ ಅಂದರೆ ಬೆಳಕಿಗಾಗಿ, ಮಾಂಸವನ್ನು ಬೇಯಿಸಲಿಕ್ಕೆ, ಕಾಡು ಪ್ರಾಣಿಗಳನ್ನು ಎದುರಿಸಲಿಕ್ಕೆ. ಸೊ ಹಾಗಾಗಿ ಮೇಲೆ ಕಾಣಿಸಿದ ಎಲ್ಲವೂ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ. ಭಾರತದಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಇದಾಗಿದೆ. ಭಾರತದಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳ ಲಿಂಗಸೂಗೂರು. ಆಪ್ಷನ್ ಎ ಲಿಂಗಸೂಗೂರು ಆಗಿದೆ. ಲಿಂಗಸೂಗೂರಿನಲ್ಲಿ ಮೊದಲು ಕಂಡುಬಂದ ಸೂಕ್ಷ್ಮ ಶಿಲಾಯುಗದ ಸ್ಥಳವಿದೆ. ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ. ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ ಪಿಕ್ಲಿ ಹಾಲ್. ಆಪ್ಷನ್ ಬಿ ಪಿಕ್ಲಿ ಹಾಲಲ್ಲಿ ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳವಿದೆ. ಪ್ರಮುಖ ಹವಾಮಾನ ಬದಲಾವಣೆಯು ಯುಗದಲ್ಲಿ ಜರುಗಿತು. ಪ್ರಮುಖ ಹವಾಮಾನ ಬದಲಾವಣೆಯು ಯುಗದಲ್ಲಿ ಜರುಗಿತು. ಯಾವ ಯುಗದಲ್ಲಿ? ಮೆಸೋಲಿಥಿಕ್ ಯುಗ. ಆಪ್ಷನ್ ಬಿ ಮೆಸೋಲಿಥಿಕ್ ಯುಗದಲ್ಲಿ ಪ್ರಮುಖ ಹವಾಮಾನ ಬದಲಾವಣೆ ಜರುಗಿತು. 33ನೇ ಪ್ರಶ್ನೆ. ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟಮೊದಲ ಪ್ರಾಣಿ ಯಾವುದು? ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟಮೊದಲ ಪ್ರಾಣಿ ನಾಯಿ. 34ನೇ ಪ್ರಶ್ನೆ. ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳು ಏಕಕಾಲದಲ್ಲಿ ಬಳಸಿದ ಯುಗ. ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳನ್ನು ಏಕಕಾಲದಲ್ಲಿ ಬಳಸಿದ ಯುಗ ಮೈಕ್ರೋಲಿಥಿಕ್ ಯುಗ. ಮೈಕ್ರೋಲಿಥಿಕ್ ಯುಗದಲ್ಲಿ ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳನ್ನು ಒಂದೇ ಬಾರಿಗೆ ಬಳಸ್ತಾರೆ. ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ಕನ್ನಡ ಭಾಷೆಯು ದ್ರಾವಿಡಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿದೆ. ಕನ್ನಡ ಭಾಷೆಯು ದ್ರಾವಿಡಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿದೆ. ನೆಕ್ಸ್ಟ್ ಪ್ರಶ್ನೆ.
36ನೇದು, ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರುತ್ತವೆ. ಒಂದನ್ನು ಸಮರ್ಥನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದು ಕಾರಣ ಆರ್ ಎಂದು. ನೀವು ಈ 2 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು. ಸಮರ್ಥನೆ ಅಸೆರ್ಷನ್ ಎ, ರೀಸನ್ ಆರ್. ಶಾಸನಗಳು ಒಂದು ನಿರ್ದಿಷ್ಟ ಅವಧಿಯ ಜೀವಂತ ಸತ್ಯಧಾರಕಗಳಾಗಿವೆ. ಅವುಗಳು ನಮಗೆ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮತ್ತು ಆ ಅವಧಿಯ ಇತರೆ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಕಾರಣ ಆರ್. ಮೌರ್ಯ ಚಕ್ರವರ್ತಿ ಅಶೋಕನು ಬರೆದ ಶಾಸನವು ನಮ್ಮ ದೇಶದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ. ಆನ್ಸರ್ ಇದಕ್ಕೆ ಎ ಮತ್ತು ಆರ್ ಸರಿಯಾಗಿದೆ. ಎಗೆ ಸರಿಯಾದ ಕಾರಣವಾಗಿದೆ ಆರ್. ಅಂದರೆ ಸಮರ್ಥನೆ ಎ, ಕಾರಣ ಆರ್ ಎರಡೂ ಸರಿಯಾಗಿದೆ. ಎಗೆ ಸರಿಯಾದ ಕಾರಣ ಆರ್ ಆಗಿದೆ. ಸೊ ಹಾಗಾಗಿ 36ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇತಿಹಾಸ ಪೂರ್ವಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಹೀಗೆ ಕರೆಯಲಾಗುತ್ತದೆ. ಇತಿಹಾಸ ಪೂರ್ವಯುಗದ ಜೀವನವನ್ನು ಅಧ್ಯಯನ ಮಾಡಿದ ವಿದ್ವಾಂಸರನ್ನು ಪುರಾತತ್ವ ಶಾಸ್ತ್ರಜ್ಞರು ಎಂದು ಕರೆಯುತ್ತಾರೆ. ಪುರಾತತ್ವ ಶಾಸ್ತ್ರಜ್ಞರು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, 38ನೇ ಪ್ರಶ್ನೆ. ಹೊಂದಿಸಿ ಬರೆದಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರದ ಜೋಡಿಯನ್ನು ಗುರುತಿಸಿ ಬರೆಯಿರಿ. ಎ ಮತ್ತು ಬಿಗೆ. ವಿಟಾಸ್ತ ಜೀಲಂ, ಅಸಿಕ್ನಿ ಜನಾಬ್, ಪರುಷ್ನಿ ರವಿ, ವಿಪಾಶಾ ಬಿಯಾಸ್, ಶುತುದ್ರಿ ಸಟ್ಲೈಸ್. ಸೊ ಇಲ್ಲಿ ಹೊಂದಿಸಿ ಬರೆದಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರದ ಜೋಡಿ ಯಾವುದಂದರೆ ಆಪ್ಷನ್ ಎ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4, ಇಗೆ 5. ಸೇಮ್ ಇರೋದನ್ನೇ ಕೊಟ್ಟಿದ್ದಾರೆ. ಹಾಗಾಗಿ 38ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 39ನೇ ಪ್ರಶ್ನೆ ಬರೋಣ. ಕೆಳಗಿನ ಪ್ರಶ್ನೆಗಳು 2 ಹೇಳಿಕೆಗಳನ್ನು ಒಳಗೊಂಡಿರುತ್ತವೆ. ಒಂದನ್ನು ಸಮರ್ಥನೆ ಎ ಎಂದು ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ ಎ ಎಂದು ಲೇಬಲ್ ಮಾಡಲಾಗಿದೆ. ನೀವು ಈ 2 ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಉತ್ತರವನ್ನು ನಿರ್ಧರಿಸಬೇಕು. ಸಮರ್ಥನೆ ಎ, ಚಿತ್ರಲಿಪಿಗಳು ಪವಿತ್ರ ಬರಹಗಳು. ಇದು ಸಾಂಕೇತಿಕ ಭಾಷೆಯಾಗಿತ್ತು. ಇದು ಸಣ್ಣ ರೇಖಾ ಚಿತ್ರಗಳನ್ನು ಒಳಗೊಂಡಿದೆ. ಕಾರಣ ಮೆಸೊಪೊಟೇಮಿಯನ್ನರು ಬರವಣಿಗೆಯ ಕಲೆಯಲ್ಲಿ ಕರಗತರಾಗಿದ್ದರು. ಸೊ ಇಲ್ಲಿ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. 39ನೇ ಪ್ರಶ್ನೆಗೆ ಸಮರ್ಥನೆ ಎ ಸರಿ, ಕಾರಣ ಆರ್ ತಪ್ಪಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 40ನೇ ಪ್ರಶ್ನೆ. ಈ ನದಿಯನ್ನು ಚೀನಾದ ದುಃಖದ ನದಿ ಎಂದು ಪರಿಗಣಿಸಲಾಗಿದೆ. ಉತ್ತರ ಹ್ಯಾಂಗ್ವೋ ನದಿ. ಸೊ ಚೀನಾದ ದುಃಖದ ನದಿ ಅಂತ ಹ್ಯಾಂಗ್ವೋ ನದಿಯನ್ನು ಕರೀತಾರೆ. ದ ಹ್ಯಾಂಗ್ವೋ ರಿವರ್ ಅಂತ ಹೇಳಿ. 41ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ. 41ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. 42ನೇ ಪ್ರಶ್ನೆ. ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಅಸ್ಥೇಯ ಎಂದರೆ ಏನು? ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳಲ್ಲಿ ಅಸ್ಥೇಯ ಎಂದರೆ ಕದಿಯಬಾರದು. ಅಸ್ಥೇಯ ಅಂದರೆ ಕದಿಯಬಾರದು ಎಂಬ ಅರ್ಥವನ್ನು ಕೊಡುತ್ತೆ. ಆಪ್ಷನ್ ಸಿ. 43. ಮಹಾವೀರನ ಪ್ರಕಾರ ತ್ರಿರತ್ನಗಳು ಯಾವುದು? ಆಪ್ಷನ್ ಸಿ ಸಮ್ಯಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಚಾರಿತ್ರ್ಯ. ಇದು ಮಹಾವೀರರ ಪ್ರಕಾರ ತ್ರಿರತ್ನಗಳು: ಸಮ್ಯಜ್ಞಾನ, ಸಮ್ಯಕ ದರ್ಶನ, ಸಮ್ಯಕ ಚಾರಿತ್ರ್ಯ. 44ನೇ ಪ್ರಶ್ನೆ. ಕುಶಾಣರ ಆಡಳಿತದ ಅವಧಿಯಲ್ಲಿ ಈ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಯಾರ ಆಶ್ರಯದಲ್ಲಿ? ಮಹಾಯಾನ ಪಂಥ. ಕುಶಾಣರ ಆಡಳಿತದ ಅವಧಿಯಲ್ಲಿ ಮಹಾಯಾನ ಪಂಥವು ಅವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಹೊಂದಿಸಿ ಬರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರದ ಜೋಡಿಯನ್ನು ಗುರುತಿಸಿ ಬರೆಯಿರಿ. 45ನೇ ಪ್ರಶ್ನೆಗೆ. ಸೊ ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಹಮಿಹಿರ. ವೈದ್ಯಕೀಯ ವಿಜ್ಞಾನಿ, ಖಗೋಳಶಾಸ್ತ್ರಜ್ಞ,
ತತ್ವಶಾಸ್ತ್ರಜ್ಞ, ಗಣಿತಜ್ಞ, ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಇದೆ. ಎಗೆ 5 ಧನ್ವಂತರಿ ಅನ್ನೋದು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಧನ್ವಂತರಿ. ಚರಕ ವೈದ್ಯಕೀಯ ವಿಜ್ಞಾನಿ. ಶುಶ್ರುತ ಅನ್ನೋರು ಶಸ್ತ್ರಚಿಕಿತ್ಸಕ. ಆರ್ಯಭಟ ಗಣಿತಜ್ಞ. ವರಾಹಮಿಹಿರ ಅನ್ನೋರು ಖಗೋಳಶಾಸ್ತ್ರಜ್ಞ. ಸೊ ಧನ್ವಂತರಿ ಅವರು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ. ಯಾರು ಅಂದರೆ ಧನ್ವಂತರಿ. ವೈದ್ಯಕೀಯ ವಿಜ್ಞಾನಿ ಚರಕ. ಶುಶ್ರುತ ಅನ್ನೋದು ಶಸ್ತ್ರಚಿಕಿತ್ಸಕ. ಆರ್ಯಭಟ ಗಣಿತಜ್ಞ. ವರಾಹಮಿಹಿರ ಅನ್ನೋರು ಖಗೋಳಶಾಸ್ತ್ರಜ್ಞ. ಹಾಗಾಗಿ 45ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ 45 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದೆ, ಅವುಗಳನ್ನು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಕ್ಲಾರಿಫೈ ಯುವರ್ ಕ್ವಶನ್ಸ್. Thank you for watching this video.